Good morning, dear students. Today we are learn the fifth standards fifth poem. The poem name is The Cow, written by Robert Louis Stevenson. In this poem, the poet describes the relationship between human being and the cow. The cow is close relation to the human being and even a friend of the human. Okay, dear students, words to know. It means the meaning of the new words in the poem The Cow. First one, cream, kene, might, shakti. Pleasant, apple tart, ಶೇಬು ಹಣ್ಣಿನ ಕೇಕ್. ವಾಂಡರ್ಸ್, ನಡೆದಾಡು. ಲೋವಿಂಗ್, ಆಕಳು ಮಾಡುವ ಶಬ್ದ ಎಂದು ಅರ್ಥವನ್ನು ಕೊಡುತ್ತವೆ. ಇನ್ ದಿಸ್ ಪೋಯಮ್ ದೀಸ್ ಆರ್ ದಿ meaning of new words. First one, cream, might, apple tart, wonders, loving. Next, continue dear students. Stray, ದಾರಿ ತಪ್ಪದ. Pleasant, ಆನಂದ ಸಂತೋಷ. Meadow, ಹುಲ್ಲುಗಾವಲು. Blown, ಬೀಸುವುದು. Wind, ಗಾಳಿ. Showers, ತುಂತುರು ಮಳೆ. Okay, dear students, summary of the poem The Cow. The poem Cow is written by Robert Louis Stevenson. In this poem, the poet was described the relationship between cow and man. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಕವಿ ಏನು ಮಾಡಿದ್ದಾರೆ, ಆಕಳು ಮತ್ತು ಮಾನವ ಜನಾಂಗದ ನಡುವೆ ಇರುವಂಥ ಸಂಬಂಧವನ್ನು ಇಲ್ಲಿ ಏನು ಮಾಡಿದ್ದಾರೆ, ಎಳೆಯಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಆಕಳು ಹೇಗೆ ಉಪಕಾರಿಯಾಗಿದೆ ಮಾನವ ಜನಾಂಗಕ್ಕೆ ಅನ್ನುವುದನ್ನು ಕೂಡ ಇಲ್ಲಿ ಏನು ಮಾಡಿದ್ದಾರೆ, ಕವಿಗಳು ಹೇಳಿಕೊಂಡಿದ್ದಾರೆ. ಸೊ ಕವಿ ಇಲ್ಲಿ ಆಕಳನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಸೊ ಫಸ್ಟ್ ಸ್ಟಾಂಜಾ ಹೀಗಿದೆ ವಿದ್ಯಾರ್ಥಿಗಳೇ. ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್. ನನಗೆ ಪ್ರೀತಿಯ ಗೆಳೆಯನಾದಂಥ ಆಕಳು ಕೆಂಪು ಮತ್ತು ಬಿಳಿಯಾಗಿದೆ. ಕೆಂಪು ಮತ್ತು ಬಿಳಿಯಾಗಿರುವಂಥ ನನ್ನ ಪ್ರೀತಿಯ ಆಕಳನ್ನು ನಾನೇನು ಮಾಡ್ತೀನಿ, ನನ್ನ ಮನಸ್ಪೂರ್ವಕವಾಗಿ ಪ್ರೀತಿಸ್ತೀನಿ. ನಾನು ಅಷ್ಟೇ ಅಲ್ಲ, ಇಡೀ ಜನಾಂಗ ಏನು ಮಾಡುತ್ತೆ, ಮನಸ್ಪೂರ್ವಕವಾಗಿ ಆ ಆಕಳನ್ನು ಪ್ರೀತಿಸ್ತಾರೆ. ಶಿ ಗಿವ್ಸ್ ಮಿ ಕ್ರೀಮ್ ವಿತ್ ಆಲ್ ಅವರ್ ಮೈಟ್. ಆ ಆಕಳು ನಮಗೆ ಏನು ಕೊಡುತ್ತಪ್ಪ ಅಂದರೆ, ಆಕಳು ಹಾಲು, ಕೆನೆ, ಮೊಸರನ್ನು ಕೊಡುತ್ತೆ. ಸೊ ಹಾಲಿನ ಕೆನೆಯನ್ನು ಊಟ ಮಾಡಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ದೇಹವನ್ನು ಸದೃಢವಾಗಿ ಬಲಿಷ್ಠವಾಗಿ ಬೆಳೆಸ್ಕೊತೀವಿ. ಪ್ರೀತಿ ವಿದ್ಯಾರ್ಥಿಗಳೇ, ಟು ಈಟ್ ವಿತ್ ಆಪಲ್ ಟಾಟ್. ಆಕಳು ಕೊಡುವಂಥ ಕೆನೆಯನ್ನು, ಹಾಲನ್ನು ನಾವೇನು ಮಾಡ್ತೀವಿ, ಸೇಬು ಹಣ್ಣಿನ ಜೊತೆಗೆ ಸೇರಿಸ್ಕೊಂಡು ಊಟ ಮಾಡ್ತೀವಿ. ಸೊ ಹಾಗಾಗಿ ಆಕಳಿನ ಹಾಲನ್ನು ಊಟ ಮಾಡಿದಂಥ ನಾವು, ನಮ್ಮ ದೇಹ ಏನಾಗುತ್ತೆ, ಸದೃಢವಾಗುತ್ತೆ. ಸೊ ಹೀಗೆ ಆಕಳು ಕೊಡುವಂಥ ಹಾಲನ್ನು ಉಂಡು ನಾವೇನು ಮಾಡ್ತೀವಿ, ನಮ್ಮ ದೇಹವನ್ನು ಸದೃಢವಾಗಿರಿಸ್ಕೊಂಡಿದ್ವಿ. ಇದು ಮಾನವನಿಗೆ ಆಕು ಮಾಡುವಂಥ ಉಪಕಾರವಾದಂಥ ಕೆಲಸ. ನೆಕ್ಸ್ಟ್, ಕಂಟಿನ್ಯೂ ಡಿಯರ್ ಸ್ಟೂಡೆಂಟ್ಸ್. ಸೆಕೆಂಡ್ ಸ್ಟಾಂಜಾ. ಶಿ ವಾಂಡರ್ಸ್ ಲೋವಿಂಗ್ ಹಿಯರ್ ಆ್ಯಂಡ್ ದೇರ್. ಆಕಳು ಅಂಬಾ ಅಂತೇಳಿ ಸೌಂಡ್ ಮಾಡ್ತಾ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಲ್ಲುಗಾವಲ ಮೇಲೆ ಏನು ಮಾಡ್ತದೆ, ಅಡ್ಡಾಡುತ್ತದೆ. ಆ್ಯಂಡ್ ಯಟ್ ಶಿ ಕೆನಾಟ್ ಸ್ಟ್ರೇ. ಯಾವತ್ತೂ ಕೂಡ ಆ ಆಕಳು, ಆ ಗೋಮಾತೆ ದಾರಿ ತಪ್ಪುವುದಿಲ್ಲ. ತನಗೆ ಹಸಿವಾಯ್ತಂದರೆ ಹೋಗಿ ಸೀದಾ ಮೇದು ಮತ್ತು ವಾಪಸ್ ಮನೆಗೆ ಬರುತ್ತದೆ. ಸೊ ಅದೇನು ಮಾಡುತ್ತೆ, ಹುಲ್ಲುಗಾವಲ ಮೇಲೆ ಅಂಬಾ ಅಂತೇಳಿ ಸೌಂಡ್ ಮಾಡ್ಕೊತ ಅಲ್ಲಿ ಇಲ್ಲಿ ಅಡ್ಡಾಡ್ಕೊತ ಊಟ ಮಾಡಿ ಸೀದಾ ಮನೆಗೆ ಬರುವಂಥದ್ದು ಯಾವುದು, ಆಕಳು. ಅದು ಯಾವತ್ತೂ ಕೂಡ ದಾರಿಯನ್ನು ತಪ್ಪುವುದಿಲ್ಲ ವಿದ್ಯಾರ್ಥಿಗಳೇ. ಆಲ್ ಇನ್ ದ ಪ್ಲೀಸೆಂಟ್ ಓಪನ್ ಏರ್. ಸ್ವಚ್ಛಂದ ಗಾಳಿಯ ಜೊತೆಗೆ ಏನು ಮಾಡುತ್ತೆ, ಆಕಳು ಸಂತೋಷವಾಗಿ ಖುಷಿಯಾಗಿ ಏನು ಮಾಡುತ್ತೆ, ತನಗೆ ಬೇಕಾದಂಥ ಆಹಾರವನ್ನು ಹುಲ್ಲುಗಾವಲು ಪ್ರದೇಶದಲ್ಲಿ ಏನು ಮಾಡುತ್ತೆ, ತಿಂದು ಆರಾಮಾಗಿ ಅಡ್ಡಾಡುತ್ತೆ ವಿದ್ಯಾರ್ಥಿಗಳು. ದ ಪ್ಲೀಸೆಂಟ್ ಲೈಟ್ ಆಫ್ ದ ಡೇ. ಸೊ ಆ ದಿನ ತನಗೆ ಸಿಕ್ಕಂಥ ಒಂದು ದಿನ ಏನು ಮಾಡುತ್ತೆ, ಆಕಳು ಬಹಳ ಆನಂದವಾಗಿ ಖುಷಿಯಾಗಿ ನಗುತ್ತಾ ಏನು ಮಾಡುತ್ತೆ, ತನ್ನ ದಿನವನ್ನು ಹುಲ್ಲುಗಾವಲ ಮೇಲೆ ಅಡ್ಡಾಡ್ಕೊತ ಅಂಬಾ ಅಂತ ಸೌಂಡ್ ಮಾಡ್ಕೊತ ಹುಲ್ಲನ್ನು ತಿನ್ಕೊತ ಅತ್ಲಾಗಿತ್ಲ ಅಡ್ಡಾಡ್ಕೊತ ತನ್ನ ಸಮಯವನ್ನು ಕಳೆದು ರಾತ್ರಿ ಆದ ತಕ್ಷಣ ಏನು ಮಾಡುತ್ತೆ ವಿದ್ಯಾರ್ಥಿಗಳೇ, ಆಕಳು ಎತ್ತ ಕಡೆ ಹೋಗದೆ ದಾರಿ ತಪ್ಪಿಸಿಕೊಳ್ಳದೆ ಪುನಃ
ತನ್ನ ಮನೆಗೆ ತಾನು ವಾಪಸ್ಸು ಬರುವಂಥದ್ದು ಯಾವುದಾದ್ರೂ ಪ್ರಾಣಿ ಇದ್ದರೆ ಸೊ ಅದು ಆಕಳು ಪ್ರೀತಿ ವಿದ್ಯಾರ್ಥಿಗಳೇ. ಆಕಳು ಇಲ್ಲಿ ಏನು ಮಾಡುತ್ತಪ್ಪ ಅಂದರೆ ತನಗೆ ಹಸಿವಾತ ಅಂದರೆ ಹೊಲ ಕಡೆ ಹೋಗಿ ಅಥವಾ ಮೈದಾನ ಕಡೆ ಹೋಗಿ ಅಥವಾ ಹುಲ್ಲುಗಾವಲ ಕಡೆ ಹೋಗಿ ಏನು ಮಾಡುತ್ತೆ, ಅದು ತನಗೆ ಹಸಿವಾತದ ತಿಂದು ವಾಪಸ್ ಮನೆಗೆ ಬರುತ್ತದೆ. ಅಂಬಾ ಅಂತೇಳಿ ಸೌಂಡ್ ಮಾಡ್ತಾ ಆ ಕಡೆ ಈ ಕಡೆ ಅಡ್ಡಾಡ್ಕೊತ ತನಗೆ ಏನು ಬೇಕಂತ ತಿನ್ಕೋತ ಏನು ಮಾಡುತ್ತೆ, ಸ್ವಚ್ಛಂದವಾದಂಥ ವಾತಾವರಣದಲ್ಲಿ ಗಾಳಿಯ ವಾತಾವರಣಕ್ಕೆ ಹಾರಾಡ್ಕೊತ ತನ್ನ ದಿನವನ್ನು ಅದು ಕಳೆಯುತ್ತದೆ ಪ್ರೀತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲಾಸ್ಟ್ ಸ್ಟಾಂಜಾ ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಬ್ಲೋನ್ ಬೈ ಆಲ್ ದ ವಿಂಡ್ಸ್ ದಟ್ ಪಾಸ್. ಸುತ್ತೂರ್ದಿ ಬೀಸುವಂಥ ತಣ್ಣನೆ ಗಾಳಿಗೆ ತನ್ನ ಮೈ ಒಡ್ಡಿ ತಣ್ಣನೆ ಬೀಸುವ ಗಾಳಿಗೆ ತನ್ನ ಮೈ ಒಡ್ಡಿ ಅಥವಾ ತಣ್ಣನೆ ಗಾಳಿಯ ಸುತ್ತೋಲ ಅಡ್ಡಾಡಿ ಏನು ಮಾಡುತ್ತೆ ಆಕಳು. ಆ್ಯಂಡ್ ವೆಟ್ ವಿತ್ ಆಲ್ ದ ಶೋವರ್ಸ್. ತುಂತುರು ಹನಿಯಾಗಿ ಬಿದ್ದಿರುವಂಥ ಹುಲ್ಲುಗಾವಲಿನ ಮೇಲೆ, ಹುಲ್ಲುಗಾವಲು ತೋದಿರುತ್ತೆ, ತಣ್ಣಗಾಗಿರುತ್ತೆ, ತುಂತುರು ಹನಿಗಳು ಆ ಹುಲ್ಲುಗಾವಲಿನ ಮೇಲೆ ಬಿದ್ದಿರುತ್ತೆ. ಸೊ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ತನ್ನ ಮೈಯನ್ನು ಒಡ್ಡಿಕೊಂಡು ಗಾಳಿಯನ್ನು ಮೈ ಬಡಿಸ್ಕೊಂಡು ತಾಗಿಸ್ಕೊಂಡು ಬೀಸುವ ಗಾಳಿಗೆ ತಂಗಾಳಿಗೆ ಏನು ಮಾಡುತ್ತೆ ಆಕಳು ಆ ಹುಲ್ಲುಗಾವಲ ಮೇಲೆ ಅಡ್ಡಾಡ್ಕೊತ ಮೈತಾ ಇರುತ್ತೆ. ಶಿ ವಾಕ್ಸ್ ಅಮಾಂಗ್ ದ ಮಿಡೋ ಗ್ರಾಸ್. ಅದೇನು ಮಾಡುತ್ತೆ, ಹುಲ್ಲುಗಾವಲಿನ ಮೇಲೆ ಹುಲ್ಲನ್ನು ಮೇಯ್ತಾ ತುಂತುರು ಹನಿ ಇದ್ದರೂ ಕೂಡ, ಅದು ಹುಲ್ಲು ತೋದ್ರೂ ಕೂಡ, ತಣ್ಣನೆ ಗಾಳಿ ಇದ್ದರೂ ಕೂಡ ಅದರ ಎಲ್ಲವನ್ನು ಆನಂದವನ್ನು ಖುಷಿಯನ್ನು ಅನುಭವಿಸ್ತಾ ಅವಳು ಏನು ಮಾಡ್ತಾ ಇದ್ದಾಳೆ ಆಕಳು, ತನಗೆ ಆನಂದವಾಗಿ ಸುಖವಾಗಿ ಆ ಹುಲ್ಲುಗಾವಲ ಮೇಲೆ ಅಡ್ಡಾಡ್ತಾ ಇದ್ದಾಳೆ. ಆ್ಯಂಡ್ ಈಟ್ಸ್ ದ ಮಿಡೋ ಫ್ಲವರ್ಸ್. ಸೊ ಹುಲ್ಲುಗಾವಲು ಪ್ರದೇಶದಲ್ಲಿರುವಂಥ ಆ ಹುಲ್ಲನ್ನು, ಹೂವನ್ನು, ಕಸವನ್ನು, ಹಸಿರಾದಂಥ ಕಸವನ್ನು ತಿಂದ್ಕೊಂತ ಆರಾಮಾಗಿ ಏನು ಮಾಡ್ತಾ ಇದೆ, ಸೊ ಇಲ್ಲಿ ಅಡ್ಡಾಡ್ತಾ ಇದೆ. ದಿಸ್ ಈಸ್ ದ ಎಂಡ್ ಆಫ್ ದಿ ಪೋಯಮ್ ದಿ ಕೌ. ಇನ್ ದಿಸ್ ಪೋಯಮ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ದ ಹೆಲ್ಪ್ ಟು ದ ಹ್ಯೂಮನ್ ಬೀಯಿಂಗ್. ಇಲ್ಲಿ ಏನು ಮಾಡುತ್ತೆ ಆಕಳು ತನಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು, ಉಪಕಾರಿಯನ್ನು ಏನು ಮಾಡುತ್ತೆ ಮಾನವನಿಗೆ ಮಾಡುತ್ತೆ ಆಕಳು. ಸೊ ಅದಕ್ಕೆ ಇಲ್ಲಿ ಕವಿ ಏನು ಮಾಡಿದಾನೆ, ಆಕಳನ್ನು ತನ್ನ ಸ್ನೇಹಿತನಾಗಿ ಪಡ್ಕೊಂಡು ಏನು ಮಾಡಿದಾನೆ, ತನಗೆ ಆದಂಥ ಅನುಭವವನ್ನು ಇಲ್ಲಿ ಏನು ಮಾಡಿದಾನೆ ಪ್ರೀತಿಯ ವಿದ್ಯಾರ್ಥಿಗಳು ಹಂಚ್ಕೊಂಡಿದ್ದಾರೆ. ದ ಕೌ ಅನ್ನುವಂಥ ಪೋಯಮಲ್ಲಿ ಕವಿಯು ಏನು ಮಾಡಿದ್ದಾರೆ ಅಂದರೆ ತಮ್ಮ ಅನುಭವವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಪ್ರೀತಿ ವಿದ್ಯಾರ್ಥಿಗಳು. ದ ಕೌ, ದ ಪೋಯಮ್ ಇಸ್ ರಿಟನ್ ಬೈ ರಾಬರ್ಟ್ ಲೂಯಿಸ್ ಸ್ಟಿವನ್ಸನ್. In this poem, totally 3 stanzas are there, each stanza containing the 4 lines. ಒಟ್ಟು 3 ಸ್ಟಾಂಜಾ ಇದ್ದಾವೆ, ಒಂದೊಂದು ಸ್ಟಾಂಜಾ 4 ಲೈನನ್ನು ಒಳಗೊಂಡಿದೆ. ಈ ಪದ್ಯದಲ್ಲಿ ಏನು ಮಾಡಿದ್ದಾನೆ ಕವಿ, ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾನೆ. ಯಾವ ಅನುಭವ ಅಂದರೆ ಆಕಳು ತನ್ನ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾನೆ. ಮತ್ತು ಅದರ ಜೊತೆಗೆ ಆಕಳು ಮಾನವ ಕುಲಕ್ಕೆ, ಮಾನವ ಜನಾಂಗಕ್ಕೆ, ಮಾನವನಿಗೆ ಯಾವ ರೀತಿ ಪರೋಪಕಾರಿಯಾಗಿದೆ, ಉಪಕಾರಿಯಾಗಿದೆ. ತನ್ನಿಂದ ಒಂದು ಮಾತು ಬರ್ತೇವೆ ವಿದ್ಯಾರ್ಥಿಗಳೇ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕೊಳ್ಳಾದೆ, ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ನೀನಾರಿಗಾದಿಯೋ ಎಲೆ ಮಾನವ, ಹರಿಹರಿ ಗೋವು ನಾವು ಅಂತಂದೇಳಿ ನಾವು ಆ ಮಾತನ್ನು ಕೇಳಿ ವಿದ್ಯಾರ್ಥಿಗಳೇ. ಸೊ ಆ ಮಾತು ಈ ಪದ್ಯವನ್ನು ಓದಿದರೆ ನಮಗೇನಾಗುತ್ತೆ, ನೆನಪಿಗೆ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ರಾಬರ್ಟ್ ಲೂಯಿಸ್ ಸ್ಟಿವನ್ಸನ್ ಅವರು ತಮ್ಮ ಅನುಭವವನ್ನು ತನ್ನ ಸ್ನೇಹಿತನಿಗೆ ಆಕಳನ್ನು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು.